ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ 3 ಚರಣಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಂದಿನಂತೆ ನನ್ನ ಒಂದು ಬೇಡಿಕೆ ಇರುತ್ತೆ, ನೀವು ನನ್ನ ಈ ಒಂದು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಮತ್ತು ನೀವು ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿದರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಯ್ ಟು ಎವ್ರಿವನ್, ನಮಸ್ಕಾರ. Today's video also contains 3 parts. I wish that every one of you will like it. Please like on the video in YouTube, and also please subscribe if you have not subscribed so far, and ask your friends and whomsoever you know they like this, may kindly ask them to become subscriptions. Thank you. Let us start today's video. 18ನೇ ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ಕಲ್ಬಂಡೆಯಂತೆ ಮನದೊಳಗೆ ಮಡಿಗಟ್ಟಿಹ ನೋವು ಅಪಮಾನ ಕರಗದೇ ಉಳಿದು ಅತೀವ ಕ್ಲೇಶಕ್ಕೆ ಎಡೆಮಾಡಿಕೊಟ್ಟು ಬಿಡುತ್ತವೆ. ಅದನ್ನು ಒಳಗಿಟ್ಟು ಪೋಷಿಸಿ ದ್ವೇಷಕ್ಕೆ ಜಾರಿ ಹಲವು ಬಾರಿ ಪ್ರಮಾದಗಳಲ್ಲಿ ಅವಘಡಗಳಲ್ಲಿ ಗಡಗಡಿಸುವುದರ ಜೊತೆಗೆ ಅತಿ ಖಿನ್ನತೆಗೆ ಜಾರಿಸಿಬಿಡುತ್ತದೆ. ಇದು ಒಂದು ಅಮಾನುಷ ಸ್ವಕ್ರಿಯೆ. ಒಳಗಿಟ್ಟಷ್ಟು ಮನವ ಘಾಸಿ ಮಾಡುತ್ತಾ ಸ್ಥಿರವಾಗಿ ಕರಗದ ಕಲ್ಲಾಗಿಸಿಬಿಡುತ್ತದೆ. ವಿಶ್ವಾಸಿಸಬಹುದಾದ ಮನಕ್ಕೆ ಬಿಚ್ಚಿಟ್ಟು ತಿಳಿಯಾಗಿ ಮಡಿಗಟ್ಟದಂತೆ ನೋಡಿಕೊಳ್ಳುತ್ತಾ ಅನುಭವದಂತೆ ಸ್ವೀಕರಿಸಿ ಕೊಡವಿ ಎದ್ದು ನಿಂತು ಕಲ್ಬಂಡೆಯ ನುಚ್ಚು ನೂರಾಗಿಸುವಲ್ಲಿಯೇ ಶಮನ ಕಾರ್ಯ ಅಂತಃಶಕ್ತಿ ಹೆಚ್ಚುತ್ತದೆಯಲ್ಲವೇ? ಇದು ನಮ್ಮೊಳಗೆ ರೂಪಿಸುವ ಚೈತನ್ಯವಾಗಬೇಕೇ ಹೊರತು ನಮ್ಮ ಕರಗಿಸುವ ಹೆಬ್ಬಂಡೆಯಾಗಿ ನಮ್ಮನ್ನು ಜಜ್ಜಿಬಿಡಬಾರದಲ್ಲವೇ? ಶುಭೋದಯ. ಈ ಶುಭೋದಯದ ನಂತರ ನಮ್ಮ ಮುಂದಿನ ಚರಣದಲ್ಲಿ ಕಗ್ಗದ ಮುಂದುವರೆದ ಭಾಗವನ್ನು ನಾವು ಈಗ ವಾಚನ ಮಾಡೋಣ. ಕಗ್ಗದಲ್ಲಿ 321ರಿಂದ 330ರವರೆಗಿನ ಕಗ್ಗಗಳು. ಈ ಒಂದು ತತ್ವ ಭರಿತವಾದ ಕಗ್ಗಗಳನ್ನು ತಮ್ಮ ಮುಂದೆ ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ತಿದುದು. ದೇವನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸಾ ಚಿತ್ರವನು ಮಂಕುತಿಮ್ಮ. ಆ ವಿಶ್ವರೂಪ ಸಂದರ್ಶನದಿ ಹೊಂದಿಹುವು ಜೀವ ನಿರ್ಜೀವಗಳು ಕ್ರಮಯದೃಚ್ಛೆಗಳು. ಅವಶ್ಯವಶ್ಯ ಸ್ವಚ್ಛಂದ್ಯ ನಿರ್ಬಂಧಗಳು ಕೈವಲ್ಯ ದೃಷ್ಟಿಯದು ಮಂಕುತಿಮ್ಮ. ಸಾರಸುಖರಸನಿಧಿ ಪರಬ್ರಹ್ಮ ನಿರುತಿರಲ್ ಸ್ವಾರಸ್ಯ ಹೀನವೆನ್ನುವರು ಜೀವಿತವಾ. ಪೌರುಷ ಪ್ರೇಮ ಸೌಂದರ್ಯಗಳು ಅಂತೆಯೇ ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ. ಏನೇ ನಿಜವಿರಲಿ ಮತ್ತೇನೇ ಸುಳ್ಳಾಗಿರಲಿ ನಾನೇನಿಪಾತ್ಮವೊಂದಿರುವುದನುಭವಿಕ. ಹಾನಿಗಾವಾತ್ಮನಾತ್ಮವನುವಂ ಕೆಳಹದಿರು ಧ್ಯಾನಿಸಾತ್ಮಧಾಗತಿಯ ಮಂಕುತಿಮ್ಮ. ಎಷ್ಟು ಬಗೆ ಯಂತ್ರಗಳೆಷ್ಟು ರಸಮಿಶ್ರಧಿಂ ದೆಷ್ಟಾದಿಭೂತಗಳು ಪರಿಪಾಕವೊಂದಿ ಒಟ್ಟು ಸೇರಿಹವು ನರನೆಂಬ ಸಿದ್ಧಿಯೊಳವನು ಸೃಷ್ಟಿಶೈಲದ ಶಿಖರ ಮಂಕುತಿಮ್ಮ. ಸುಮ್ಮನಿರಲೊಲದೆ ತನಗೊಡನಾಡಿಯೋರ್ವಳನು ನಿರ್ಮಿಸಿ ನಿಜಾಂಶದಿ ಮಾಯೆಯೆಂಬುವಳಿಂ. ಧುನ್ಮಿದ ಜಗಜ್ಜಾಲಗಳಲ್ಲಿ ವಿಹರಿಸುತ್ತಿಹ ಬೊಮ್ಮನಾಟವ ಮೆರೆಸೊ ಮಂಕುತಿಮ್ಮ. ಜೀವಿ ಸಂಘವಿದೇನು ಗಂಜಿಫಿಲೆ ನೆಲೆ ಕಟ್ಟು ದೈವ ಪೌರುಷ ಪೂರ್ವ ವಾಸನೆಗಳೆಂಬ ಮೂವರ ನಾಡುವರು ಔಧರಿಸುತ್ತೆ ಬೆರೆಸಿಡುತ್ತೆ ನಾವೆಲ್ಲರಾಟದಲ್ಲಿ ಮಂಕುತಿಮ್ಮ. ಎಲೆ ಕಟ್ಟನಾಗಾಗ ಕಲಸಿಕೊಡುವುದೇ ಸೃಷ್ಟಿ
ಬಲಿ ಕೆಲೆಯ ಗತಿಯಂತೋ ಎಲ್ಲಿ ಸೇರುವುದೋ ಬಳಸುತಿಹದೊಂದೊಂದು ಮುಂದೊಂದು ದಿಕ್ಕಿನಲ್ಲಿ ಅಲೆಯುವವು ನಾವಂತು ಮಂಕುತಿಮ್ಮ ನಿಲದೆ ನಡೆಸುವುದು ಮೊದಲು ಕೊನೆಯಿಲ್ಲದೀ ಆಟ ಕಳೆವುವುದರಲ್ಲಿ ನಮ್ಮ ಜನುಮಗಳು ಗೆಲುವಾರ್ಗೋ ಸೋಲಾರ್ಗೋ ಲೆಕ್ಕ ನೋಡುವುದೆಂದು ಫಲವು ಬರೀ ಆಟವಲು ಮಂಕುತಿಮ್ಮ ಆಟಕ್ಕೆ ಫಲವೇನು ಕೌತುಕದ ರುಚಿಯೇ ಫಲ ಚೀಟಿ ಬೀಳೆನೆಲ್ ಆಟ ಸಾಗುವುದೇ ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು ಆಟದೋಟವೇ ಲಾಭ ಮಂಕುತಿಮ್ಮ ಆಟದೋಟವೇ ಲಾಭ ಮಂಕುತಿಮ್ಮ. ಇವು ಇಂದಿನ ಕಗ್ಗದ ಸಾಲುಗಳು. 321ರಿಂದ 330ರವರೆಗಿನ ಕಗ್ಗದ ಸಾಲುಗಳು. ಇದರ ನಂತರ ಭಗವದ್ಗೀತೆ 6ನೇ ಅಧ್ಯಾಯ ಆತ್ಮಸಂಯಮ ಯೋಗದ 3ನೇ ದಿನದ ವಚನ 25ರಿಂದ 36ರವರೆಗೆ. ಮೊದಲಿಗೆ ಪ್ರಾರ್ಥನೆ. ಆತ್ಮಸಂಯಮ ಯೋಗ ಚಾಪ್ಟರ್ 6 ಶ್ಲೋಕ 25 to 36. Today is the third day of chapter 6. So ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಶನೈರ್ಪರಮೇದು ಬುದ್ಧ್ವಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತಥೋ ನಿಯಮ್ಯೈತದ್ ಆತ್ಮನ್ಯೇವ ವಶನ್ನಯೇತ್ ಪ್ರಶಾಂತಮನಸಂ ಹೇಯೈ ಯೋಗಿನಂ ಸುಖಮುತ್ತಮಂ ಉಪೈತೆ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಯುಂಜನ್ಯೇವಂ ಸದಾತ್ಮಾನೈ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಸರ್ವಭೂತಸ್ವಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವೈ ಚ ಮಯಿ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಸರ್ವಭೂತಸ್ಥಿತೈ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ ಆತ್ಮೌಪಮ್ಯಾನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖೌ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ ಯೋ ಯೋಗಸ್ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹನ್ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಂ ಸ್ಥಿರಾಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಥೀ ಬಲವದೃಢಂ ತಸ್ಯಾಹನ್ನಿಗ್ರಹಂ ಮನ್ಯೇ ವಾಯೋರಿವ ದುಷ್ಕರಂ. ಶ್ರೀಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ
अभ्यासेन तु कौन्तेय वैराग्येण च गृह्यते असंयतात्मना योगो दुष्प्राप इति मे मतिः वश्यात्मना तु यतता शक्यो वाप्तुमपायतः योगेशं सच्चिदानन्दौ वासुदेवौ रजप्रियं धर्मसंस्थापकौ वीरं कृष्णौ वन्दे जगद्गुरुं ಶ್ರೀಕೃಷ್ಣೋ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಎಲ್ಲರಿಗೂ ವಂದನೆಗಳು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಈ ದಿನ ಅತ್ಯಂತ ಶುಭವಾಗಿರಲಿ. ಎಲ್ಲರಿಗೂ ಭಗವಂತ ಅವರಿಗೆ ಬೇಕಾದಂತಹ ಒಂದು ಅದೃಶ್ಯ ಶಕ್ತಿ, ಅವರಿಗೆ ಬೇಕಾದಂಥ ಪ್ರತಿಯೊಂದನ್ನು ಕರುಣಿಸಿ ಅವರ ಎಲ್ಲ ಇಷ್ಟು ಆಶೋತ್ತರಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ಇಂದಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶುಭೋದಯ. ಥ್ಯಾಂಕ್ ಯು. This is today's video. I wish that your day is will fulfill you all your desires and enjoy your day and have everything which is possible, which can be achieved by you. Please be given to you. My prayers are always with you. Shubhodaya.